ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಾರದಲ್ಲಿ ಒಮ್ಮೆಯಾದರೂ ಸಿಹಿ ಗೆಣಸನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಬಿಪಿ ನಿಯಂತ್ರಣ, ಬಿ ಕ್ಯಾನ್ಸರ್ ನಿವಾರಕ, ಸಿ ಶುಗರ್ ಬರುವುದಿಲ್ಲ, ಡಿ ರಕ್ತವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೈಸರ್ಗಿಕ ಸಕ್ಕರೆ ಅಂಶ ಹೊಂದಿರುವ ಸಿಹಿ ಆಲೂಗಡ್ಡೆ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತದೆ. ಇದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. ಪೊಟ್ಯಾಷಿಯಂ ಅಂಶ ಅಧಿಕವಾಗಿರುವುದರಿಂದ ಹೃದಯದ ಆರೋಗ್ಯಕ್ಕೂ ಕೂಡ ಇದು ಬಹಳ ಮುಖ್ಯ. ಸಿಹಿ ಆಲೂಗಡ್ಡೆಯಲ್ಲಿ ಬೀಟಾ ಕ್ಯಾರೋಟಿನ್ ಅಂಶವಿದ್ದು ಇದು ಸ್ತನ ಹಾಗೂ ಅಂಡಾಶಯದ ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಯಾವುದರಲ್ಲೂ ಆಸಕ್ತಿ ಇರದೆ ಒಂದು ರೀತಿಯ ಮಂಕುತನ ಕಾಡುತ್ತಿದ್ದರೆ ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಚಾಕ್ಲೇಟ್, ಬಿ ಜೇನುತುಪ್ಪ, ಸಿ ಬೆಲ್ಲ, ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ಯಾವುದರಲ್ಲೂ ಆಸಕ್ತಿ ಇರದೆ ಒಂದು ರೀತಿಯ ಮಂಕುತನ ಕಾಡುತ್ತಿದ್ದರೆ ವೀಳ್ಯದೆಲೆ ತಿನ್ನಿ. ಇದು ಬುದ್ಧಿಯನ್ನು ಚುರುಕುಗೊಳಿಸುತ್ತದೆ. 1 ಟೀ ಸ್ಪೂನ್ ವೀಳ್ಯದೆಲೆಯ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಪ್ರತಿದಿನ 2 ಬಾರಿ ಸೇವಿಸಿದರೆ ಉತ್ತಮ ಪರಿಣಾಮ ಬೀರುತ್ತದೆ. ಮೂರನೇ ಪ್ರಶ್ನೆ, ಯಾವ ಅಕ್ಕಿಯನ್ನು ನಿಷೇಧಿತ ಅಕ್ಕಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕೆಂಪು ಅಕ್ಕಿ, ಬಿ ಬಾಸುಮತಿ, ಸಿ ಬುಲೆಟ್ ಅಕ್ಕಿ, ಡಿ ಕಪ್ಪು ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಅಕ್ಕಿ. ನಿಷೇಧಿತ ಅಕ್ಕಿ ಎಂದು ಕರೆಯಲ್ಪಡುವ ಕಪ್ಪು ಅಕ್ಕಿ ಪೌಷ್ಟಿಕಾಂಶದ ಶಕ್ತಿಯಾಗಿದೆ. ಇದು ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳಲ್ಲಿ ಅಧಿಕವಾಗಿದ್ದು ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಸಾವಿನ ನಂತರ ಚಿನ್ನವನ್ನು ಏಕೆ ಬಾಯಿಯಲ್ಲಿ ಇಡಲಾಗುತ್ತದೆ? ಆಪ್ಷನ್ಸ್: ಎ ಸಂಪ್ರದಾಯ, ಬಿ ಸ್ವರ್ಗ ಪ್ರಾಪ್ತಿ, ಸಿ ಪಾಪನಾಶ, ಡಿ ಮೋಕ್ಷ ಸಿದ್ಧಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೋಕ್ಷ ಸಿದ್ಧಿ. ತುಳಸಿ ಮತ್ತು ಗಂಗಾಜಲದ ಜೊತೆಗೆ ಕೆಲವು ಸ್ಥಳಗಳಲ್ಲಿ ಚಿನ್ನದ ತುಂಡನ್ನು ಸಹ ವ್ಯಕ್ತಿಯ ಮರಣದ ಸಮಯದಲ್ಲಿ ಬಾಯಿಯಲ್ಲಿ ಇಡಲಾಗುತ್ತದೆ. ಈ ರೀತಿ ಮಾಡುವುದರಿಂದ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಎಂಬುದು ಧಾರ್ಮಿಕ ನಂಬಿಕೆ. ಐದನೇ ಪ್ರಶ್ನೆ, 1 ನಿಮಿಷದಲ್ಲಿ 60 ಸೆಕೆಂಡುಗಳು ಎಂದು ಯಾವ ದೇಶ ಮೊದಲು ಹೇಳಿತು? ಆಪ್ಷನ್ಸ್: ಎ ಭಾರತ, ಬಿ ಬ್ಯಾಬಿಲಾನ್, ಸಿ ರೋಮ್, ಡಿ ಗ್ರೀಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಬಿಲಾನ್. 60 ಸೆಕೆಂಡ್ಗಳ ಈ ಪರಿಕಲ್ಪನೆಯನ್ನು ಬ್ಯಾಬಿಲಾನ್ ಜನರು ಆರಂಭಿಸಿದರು ಎಂದು ಹೇಳಲಾಗುತ್ತದೆ. ಅವರು ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆ ಟ್ರೈಗ್ರೀಸ್ ಮತ್ತು ಯುಫ್ರೋಟಿಸ್ ನದಿಗಳ ನಡುವೆ ನೆಲೆಗೊಂಡಿರುವ ಮೆಸೊಪೊಟೇಮಿಯನ್ ನಾಗರಿಕತೆಯಲ್ಲಿ ವಾಸಿಸುತ್ತಿದ್ದರು. ಆರನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಮೆಂತೆಕಾಳಿನ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ ನಿಯಂತ್ರಣ, ಬಿ ಕೊಬ್ಬು ಕರಗುತ್ತದೆ, ಸಿ ಜೀರ್ಣಶಕ್ತಿ ವೃದ್ಧಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾತ್ರಿ ನೆನೆಸಿಟ್ಟ ಮೆಂತೆಕಾಳಿನ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ದೇಹದಲ್ಲಿ ಶೇಖರಣೆಯಾಗಿರುವ ಕೆಟ್ಟ ಕೊಬ್ಬು ಕರಗುತ್ತದೆ. ರಕ್ತನಾಳಗಳು ಶುದ್ಧಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವುದನ್ನು ತಡೆಯುತ್ತದೆ. ಶುಗರ್ ಎಷ್ಟೇ ಇದ್ದರೂ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಹೆಚ್ಚಾಗದಂತೆ ನಿಯಂತ್ರಣದಲ್ಲಿಡುತ್ತದೆ. ಎದೆಯಲ್ಲಿ ಶೇಖರಣೆಯಾಗಿರುವ ಕಫ ಕರಗಿ ಕೆಮ್ಮು, ನೆಗಡಿ, ಅಸ್ತಮಾ, ಬ್ರಾಂಕೈಟಿಸ್ ನಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ದಿವ್ಯೌಷಧಿಯಾಗಿದೆ. ಅಧಿಕ ತೂಕದಿಂದ ಬಳಲುತ್ತಿರುವವರಿಗೆ ತಮ್ಮ ದೇಹದ ತೂಕವನ್ನು ಸುಲಭವಾಗಿ ಇಳಿಸಿಕೊಳ್ಳಲು ಮೆಂತೆಕಾಳಿನ ನೀರು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅಜೀರ್ಣ, ಗ್ಯಾಸ್, ಮಲಬದ್ಧತೆ ಸೇರಿದಂತೆ ಹೊಟ್ಟೆಯ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಏಳನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಹೊಸ ರಕ್ತ ಕಣಗಳ ರಚನೆಯನ್ನು ಉತ್ತೇಜಿಸುತ್ತದೆ? ಆಪ್ಷನ್ಸ್: ಎ ಕಾಳುಮೆಣಸು, ಬಿ ಬ್ಲ್ಯಾಕ್ಬೆರಿ, ಸಿ ಚಿಲ್ಲಿ ಫ್ಲೇಕ್ಸ್, ಡಿ ಪೇರಳೆ.
ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಲ್ಯಾಕ್ಬೆರಿ. ಬ್ಲ್ಯಾಕ್ಬೆರಿ ಹಣ್ಣುಗಳು ಹೊಸ ರಕ್ತಕಣಗಳ ರಚನೆಯನ್ನು ಉತ್ತೇಜಿಸುವ ಮತ್ತು ನಿಮ್ಮ ರಕ್ತವನ್ನು ಶುದ್ಧೀಕರಿಸುವ ವಿವಿಧ ಪೋಷಕಾಂಶಗಳ ಸಮೃದ್ಧ ಮೂಲವಾಗಿದೆ. 8ನೇ ಪ್ರಶ್ನೆ, ಯಾವ ದೇಶದ ಜನರು ಭಾರತದಲ್ಲಿ ತಿರುಗಾಡುವಂತಿಲ್ಲ? ಆಪ್ಷನ್ಸ್ ಎ ಚೀನಾ, ಬಿ ಪಾಕಿಸ್ತಾನ್, ಸಿ ಉತ್ತರ ಕೊರಿಯಾ, ಡಿ ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕೊರಿಯಾ. ಉತ್ತರ ಕೊರಿಯಾದ ಜನರು ಭಾರತದಲ್ಲಿ ತಿರುಗಾಡುವಂತಿಲ್ಲ. 9ನೇ ಪ್ರಶ್ನೆ, ಮಲವನ್ನು ತಡೆಹಿಡಿದುಕೊಂಡರೆ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಎ ಹೃದ್ರೋಗ, ಬಿ ಮಲಬದ್ಧತೆ, ಸಿ ತಲೆನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ಮಲವನ್ನು ತಡೆಹಿಡಿಯುವುದರಿಂದ ಸ್ನಾಯು ಸೆಳೆತ, ತಲೆನೋವು, ಮೂಗು ಸೋರುವಿಕೆ, ಗುದದ್ವಾರದಲ್ಲಿ ನೋವು ಉಂಟಾಗುವುದು ಸೇರಿದಂತೆ ಹೃದಯ ಕಾಯಿಲೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಮೋಷನ್ ಬಂದಾಗ ತಡೆದುಕೊಳ್ಳದೆ ಹೊಟ್ಟೆಯನ್ನು ಶುದ್ಧಿ ಮಾಡಿಕೊಳ್ಳುವುದರಿಂದ ಅನೇಕ ಸಮಸ್ಯೆಗಳಿಂದ ದೂರ ಉಳಿಯಬಹುದು. 10ನೇ ಪ್ರಶ್ನೆ, ಯಾವ ಒಂದು ವಸ್ತು ನಮ್ಮ ಹಲವಾರು ಸಾಮಾನ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ? ಆಪ್ಷನ್ಸ್ ಎ ಕಾಳುಮೆಣಸು, ಬಿ ಅರಿಶಿಣ, ಸಿ ಕರ್ಪೂರ, ಡಿ ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ಪೂರ. ಲಿಂಬೆ ಹಣ್ಣಿನ ಪಾನಕದಲ್ಲಿ ಸ್ವಲ್ಪ ಶುದ್ಧ ಕರ್ಪೂರವನ್ನು ಮಿಶ್ರಣ ಮಾಡಿ ಕುಡಿದರೆ ಅಜೀರ್ಣ, ಮಲಬದ್ಧತೆ, ಮೂಲವ್ಯಾಧಿಯು ನಿವಾರಣೆಯಾಗುತ್ತದೆ. ಶುದ್ಧ ಕರ್ಪೂರದ ಪರಿಮಳವನ್ನು ದಿನನಿತ್ಯ ಆಸ್ವಾದಿಸಿದರೆ ಮಾನಸಿಕ ದುರ್ಬಲತೆ, ಖಿನ್ನತೆ ನಿವಾರಣೆಯಾಗುತ್ತದೆ. ಕರ್ಪೂರದ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಹೇನು ನಿವಾರಣೆಯಾಗುತ್ತದೆ. ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಸ್ವಲ್ಪ ಹಿಂಗು ಮತ್ತು ಚಿಟಿಕೆ ಶುದ್ಧ ಕರ್ಪೂರವನ್ನು ದಿನನಿತ್ಯ ತಿಂದಲ್ಲಿ ಮುಟ್ಟು ಸರಿಯಾದ ಸಮಯಕ್ಕೆ ಆಗುತ್ತದೆ. ಶ್ರೀಗಂಧವನ್ನು ಹಾಲಿನಲ್ಲಿ ಅರೆದು ಸ್ವಲ್ಪ ಶುದ್ಧ ಕರ್ಪೂರವನ್ನು ಸೇರಿಸಿ ಬೆಳಗ್ಗೆ ಹಸಿ ಹೊಟ್ಟೆಗೆ ಸೇವಿಸಿದರೆ ವೀರ್ಯಾಣು ವೃದ್ಧಿಯಾಗುತ್ತದೆ. ಶುದ್ಧ ಕರ್ಪೂರದಿಂದ ಆರತಿಯನ್ನು ಬೆಳಗಿದರೆ ಮನೆಯಲ್ಲಿ ಧನಾತ್ಮಕ ಕಂಪನವು ಹೆಚ್ಚುತ್ತದೆ ಮತ್ತು ನಮ್ಮ ಕಾಂತಿ ತೇಜಸ್ಸು ಹೆಚ್ಚುತ್ತದೆ. ಹೀಗೆ ಹಲವಾರು ಸಾಮಾನ್ಯ ಸಮಸ್ಯೆಗಳಿಗೆ ಕರ್ಪೂರ ಮನೆಮದ್ದಾಗಿದೆ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗುವ ದೇಶ ಯಾವುದು? ಆಪ್ಷನ್ಸ್ ಎ ಜಪಾನ್, ಬಿ ಚೀನಾ, ಸಿ ಅಮೆರಿಕಾ, ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕಾ. ಅಮೆರಿಕದಲ್ಲಿ ವಿಶ್ವದ ಅತಿ ಹೆಚ್ಚು ಬಿರುಗಾಳಿಗಳು ಸೃಷ್ಟಿಯಾಗುತ್ತವೆ. ಮುಂದಿನ ಪ್ರಶ್ನೆ, ಬೆಳವಣಿಗೆಯನ್ನು ನಿಲ್ಲಿಸುವ ದೇಹದ ಕೊನೆಯ ಭಾಗ ಯಾವುದು? ಆಪ್ಷನ್ಸ್ ಎ ಹಲ್ಲು, ಬಿ ಕಾಲುಗಳು, ಸಿ ಉಗುರು, ಡಿ ಬೆನ್ನುಮೂಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆನ್ನುಮೂಳೆ. ಸಂಪೂರ್ಣ ಅಸ್ಥಿಪಂಜರವು ಒಂದೇ ಸಮಯದಲ್ಲಿ ಬೆಳೆಯುವುದನ್ನು ನಿಲ್ಲಿಸುವುದಿಲ್ಲ. ಮೊದಲು ತೋಳುಗಳು ಮತ್ತು ಕಾಲುಗಳ ಬೆಳವಣಿಗೆ ನಿಲ್ಲುತ್ತವೆ. ಕೊನೆಯದಾಗಿ ಬೆಳವಣಿಗೆ ನಿಲ್ಲಿಸುವ ಅಂಗ ಬೆನ್ನುಮೂಳೆಯಾಗಿದೆ. ಮುಂದಿನ ಪ್ರಶ್ನೆ, ಆತಂಕ, ಖಿನ್ನತೆಯಿಂದ ಬಳಲುತ್ತಿರುವವರಿಗೆ ಔಷಧಿಯಾಗಿ ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ಸ್ ಎ ಬಜೆಬೇರು, ಬಿ ಬ್ರಾಹ್ಮಿ, ಸಿ ನಾಗರಮೋತ, ಡಿ ಶತಾವರಿ. ಸರಿಯಾದ ಉತ್ತರ ಆಪ್ಷನ್ ಎ ಬಜೆಬೇರು. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಬಜೆಬೇರನ್ನು ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ವಾಮನ ಚಿಕಿತ್ಸೆಯಲ್ಲಿ ಈ ಬಜೆಬೇರನ್ನು ಬಳಸಲಾಗುತ್ತದೆ. ಆತಂಕ, ಖಿನ್ನತೆಯಿಂದ ಬಳಲುತ್ತಿರುವವರಿಗೆ ಈ ಬೇರನ್ನು ಔಷಧಿಯಾಗಿ ಬಳಸಲಾಗುತ್ತದೆ. ಅಲ್ಲದೆ ಇದರ ಪರಿಮಳದಿಂದ ಖಿನ್ನತೆ ದೂರವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.